ವರ್ಷ ಭವಿಷ್ಯ 2024 ತುಲಾ ರಾಶಿಯವರ ಗ್ರಹಾನುಕೂಲ ಗ್ರಹಚಾರ ಹೇಗಿದೆ ಈ ವರ್ಷ ಅಂತಂತ. ಸಪ್ತಮದಲ್ಲಿ ಗುರು ಇರತಕ್ಕಂಥದ್ದು ಒಂದು ಪ್ಲಸ್ ಪಾಯಿಂಟ್ ಆದರೆ ಅದರ ಹಿಂದೆಯೇ ತೃತೀಯ ದೃಷ್ಟಿಯಿಂದ ಪಂಚಮ ಶನಿಯು ನಿಮ್ಮ ಗುರುವಿನ ಮನೆಯನ್ನು ನೋಡ್ತಕ್ಕಂಥದ್ದು. ಹಾಗಾಗಿ ಇದೆ ಅಂತಲೂ ಹೇಳೋ ಹಾಗಿಲ್ಲ, ಇಲ್ಲ ಅಂತಲೂ ಹೇಳೋ ಹಾಗಿಲ್ಲ. ಆ ರೀತಿಯ ಅಡಕತ್ತರಿಯಲ್ಲಿ ಇರ್ತಕ್ಕಂತಹ ಒಂದು ಸಂದರ್ಭ. ಇದು ಪರಿಹಾರ ಆಗ್ತಕ್ಕಂತಹ ವರ್ಷ 2024 ಆಗ್ತದೆ. ಹೊಸ ಚೈತನ್ಯ ಪಡಿತೀರಿ. ಹೊಸದಾಗಿರ್ತಕ್ಕಂತಹ ಕೆಲಸಗಳು ಅಥವಾ ಕೆಲಸದಲ್ಲೇ ಒಂದು ಹೊಸತನವನ್ನು ಪಡಿತಕ್ಕಂಥದ್ದು. ಜಾಗ ಬದಲಾವಣೆ ಮಾಡೋದು ಕೂಡ ಈ ವರ್ಷಾಂತ್ಯದಲ್ಲಿ ಆಗ್ತದೆ. ಅದು ಕೆಲಸ ಇರಬಹುದು, ವಾಸ ಇರಬಹುದು. ಆ ರೀತಿಯ ಬದಲಾವಣೆಗಳಿಗೆ ಅವಕಾಶ ಉಂಟು. ತುಲಾರಾಶಿಯವರಿಗೆ ಶನಿಯ ಪಂಚಮ ಸ್ಥಿತಿಯು ಅನೇಕರಿಗೆ ಅನೇಕವಾಗಿರ್ತಕ್ಕಂತಹ ತೊಂದರೆಯನ್ನು ಕೊಡ್ತದೆ. ಕೆಲವರಿಗೆ ಶನಿಯ ಬಲ ಉತ್ತಮ ಇದ್ದವರಿಗೆ ಅಷ್ಟು ದೋಷ ಬರಲ್ಲ. ಹಾಗಾಗಿ ಅವರವರ ಜಾತಕಗಳನ್ನು ತುಲಾರಾಶಿಯವರು ವಿಮರ್ಶೆ ಮಾಡಿಸ್ಕೊಳ್ಬೇಕು ಹೇಗಿದೆ ಅಂತಂತ. ಇವರು ವಿಶೇಷವಾಗಿ ಮಹಾಲಕ್ಷ್ಮಿ ಮತ್ತು ಶ್ರೀನಿವಾಸ ದೇವರ ಅರ್ಚನೆ, ಅಭಿಷೇಕ, ಮಹಾಲಕ್ಷ್ಮಿ ದೇವಸ್ಥಾನ ಇಲ್ಲದೆ ಹೋದರೆ ಮನೆಯಲ್ಲಿ ಮಾಡಬಹುದು. ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಮಹಾಲಕ್ಷ್ಮಿ ಅಲ್ಲದೆ ಹೋದರೆ ದುರ್ಗಾದೇವಿಯ ದೇವಸ್ಥಾನವನ್ನು ಇವರು ಆಶ್ರಯಿಸಬಹುದು. ಪ್ರತಿ ಶುಕ್ರವಾರದಂದು ಕುಂಕುಮಾರ್ಚನೆಯು ಮತ್ತು ಪತ್ರ ಅರ್ಚನೆ, ಬಿಲ್ಲುಪತ್ರೆಯ ಅರ್ಚನೆಯನ್ನು ದುರ್ಗಾದೇವಿಗೆ ಮಾಡಿಸ್ತಕ್ಕಂಥದ್ದು. ನಿಮಗೆ ಬಂದರೆ ಮನೆಯಲ್ಲಿ ಅದನ್ನು ಯಥಾವತ್ ದುರ್ಗಾದೇವಿಯ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ತುಲಾರಾಶಿಯವರಿಗೆ ಬಹಳ ಒಳ್ಳೆಯ ಪರಿವರ್ತನೆಗಳನ್ನು ತರ್ತದೆ ಈ ವರ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.